ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ಪ್ರಶ್ನೆ. ಮಣ್ಣಿಗೆ ಇಂಗಾಲವನ್ನ ಅಂದ್ರೆ ಕಾರ್ಬನ್ ಸೇರಿಸಿದ್ಮೇಲೆ ಲ್ಯಾಬ್ ರಿಪೋರ್ಟಲ್ಲಿ ಕಾರ್ಬನ್ ಕಡಿಮೆ ಆಗಿದೆ ಅಂತ ಬಂದ್ರೆ ಹೇಗಾಗುತ್ತೆ? ಇದೇ ನೋಡಿ ಬಯೋಚಾರ್ ಪ್ಯಾರಾಡಾಕ್ಸ್ ಅನ್ನೋ ಒಂದು ವೈಜ್ಞಾನಿಕ ರಹಸ್ಯ. ಬನ್ನಿ, ಈ ವಿಚಿತ್ರವಾದ ಕೇಸಿನ ಒಳಗೆ ಏನಿದೆ ಅಂತ ಒಟ್ಟಿಗೆ ಸೇರಿ ಪತ್ತೆ ಹಚ್ಚೋಣ. ಸಾಮಾನ್ಯವಾಗಿ ಏನಾಗಬೇಕು? ಮಣ್ಣಿಗೆ ಏನಾದರೂ ಸೇರಿಸಿದ್ರೆ ಅದರ ಪ್ರಮಾಣ ಜಾಸ್ತಿ ಆಗಬೇಕು ಅಲ್ವಾ? ಆದರೆ ಕೆಲವು ಲ್ಯಾಬ್ ರಿಪೋರ್ಟ್ಗಳು ತದ್ವಿರುದ್ಧವಾದ ಕತೆ ಹೇಳ್ತವೆ. ಕಾರ್ಬನ್ ಹಾಕಿದ್ರೂ ಕಡಿಮೆಯಾಗಿದೆ ಅಂತ ತೋರಿಸ್ತವೆ. ಇದು ಹೇಗೆ ಸಾಧ್ಯ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಈ ವಿದ್ಯಮಾನವನ್ನೇ ಬಯೋಚಾರ್ ವಿರೋಧಾಭಾಸ ಅಂತ ಕರೆಯೋದು. ಇದು ರೈತರು, ವಿಜ್ಞಾನಿಗಳು ಹೀಗೆ ಎಲ್ಲರ ತಲೆ ಕೆಡಿಸುವ ಒಂದು ಪರಿಸ್ಥಿತಿ. ಬನ್ನಿ, ಇದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡ್ಕೊಳ್ಳೋಣ. ನಮ್ಮತ್ರ ಒಂದು ಮಣ್ಣಿನ ಸ್ಯಾಂಪಲ್ ಇದೆ. ಅದರಲ್ಲಿ 0.5% ಆರ್ಗ್ಯಾನಿಕ್ ಕಾರ್ಬನ್ ಇದೆ ಅಂದ್ಕೊಳ್ಳಿ. ಈಗ ಅದಕ್ಕೆ ಕಾರ್ಬನ್ ತುಂಬಿರೋ ಬಯೋಚಾರ್ ಹಾಕ್ತೀವಿ. ಆಮೇಲೆ ಮತ್ತೆ ಟೆಸ್ಟ್ಗೆ ಕಳಿಸಿದಾಗ ರಿಪೋರ್ಟ್ ಏನಿಡುತ್ತೆ ಗೊತ್ತಾ? ಕಾರ್ಬನ್ ಪರ್ಸೆಂಟೇಜ್ ಮೊದಲಿಗಿಂತ ಕಡಿಮೆ ಆಗಿದೆ ಅಂತ. ಇದು ತರ್ಕಕ್ಕೆ ಸರಿ ಹೋಗಲ್ಲ ಅಲ್ವಾ? ಸರಿ, ಈ ಮಿಸ್ಟ್ರಿಯನ್ನ ಸಾಲ್ವ್ ಮಾಡೋಕೆ ನಮಗೆ ಒಂದು ದೊಡ್ಡ ಕ್ಲೂ ಬೇಕು. ಆ ಕ್ಲೂ ಇರೋದು ಎರಡು ಪದಗಳ ನಡುವಿನ ವ್ಯತ್ಯಾಸದಲ್ಲಿ. ಒಂದು ಸಾಂದ್ರತೆ ಅಂದ್ರೆ ಕಾನ್ಸಂಟ್ರೇಷನ್, ಇನ್ನೊಂದು ಸಂಗ್ರಹ ಅಂದ್ರೆ ಸ್ಟಾಕ್. ಇದೇ ನಮ್ಮ ಇನ್ವೆಸ್ಟಿಗೇಷನ್ನ ಪ್ರಮುಖ ಸುಳಿವು. ನೋಡಿ, ಮಣ್ಣಲ್ಲಿರೋ ಕಾರ್ಬನ್ನನ್ನ ಎರಡು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಒಂದು ಕಡೆ ಕಾನ್ಸಂಟ್ರೇಷನ್ ಅಂದ್ರೆ ಶೇಕಡಾವಾರು ಎಷ್ಟು ಅಂತ, ಇನ್ನೊಂದು ಕಡೆ ಕಾರ್ಬನ್ ಸ್ಟಾಕ್ ಅಂದ್ರೆ ಒಟ್ಟು ಎಷ್ಟು ಕಾರ್ಬನ್ ಇದೆ ಅಂತ. ಈ ಎರಡರ ನಡುವಿನ ವ್ಯತ್ಯಾಸ ಗೊತ್ತಾದ್ರೆ ಸಾಕು, ಅರ್ಧ ಕೇಸ್ ಸಾಲ್ವ್ ಆದ ಹಾಗೆ. ಮೊದಲಿಗೆ ಈ ಕಾನ್ಸಂಟ್ರೇಷನ್ ಅಂದ್ರೆ ಏನಪ್ಪಾ ಅಂತ ನೋಡೋಣ. ಈಗ 1 kg ಮಣ್ಣು ತಗೊಂಡ್ರೆ ಅದರಲ್ಲಿ ಎಷ್ಟು ಗ್ರಾಮ್ ಕಾರ್ಬನ್ ಇದೆ ಅನ್ನೋದರ ಪರ್ಸೆಂಟೇಜ್ ಇದು. ಹೆಚ್ಚಾಗಿ ಎಲ್ಲರೂ ನೋಡೋದು ಇದನ್ನೇ, ಮತ್ತು ಗೊಂದಲ ಶುರುವಾಗೋದು ಇಲ್ಲೇ. ಆದ್ರೆ ಕಾರ್ಬನ್ ಸ್ಟಾಕ್ ಅನ್ನೋದು ಇದಕ್ಕಿಂತ ತುಂಬಾನೇ ಬೇರೆ. ಇದು ನಮ್ಗೆ ಬಿಗ್ ಪಿಕ್ಚರ್ ಕೊಡುತ್ತೆ. 1 ಎಕರೆ ಜಾಗದಲ್ಲಿ 1 ಅಡಿ ಆಳದವರೆಗೆ ಒಟ್ಟು ಎಷ್ಟು ಟನ್ ಕಾರ್ಬನ್ ಇದೆ ಅಂತ ಲೆಕ್ಕ ಹಾಕತ್ತೆ. ಇದು ಪರ್ಸೆಂಟೇಜ್ ಅಲ್ಲ, ಟೋಟಲ್ ಅಮೌಂಟ್. ಸರಿ, ಈಗ ನಮ್ಮ ಇನ್ವೆಸ್ಟಿಗೇಷನ್ನ ಮುಂದಿನ ಸ್ಟೆಪ್ಗೆ ಹೋಗೋಣ. ಈ ಕನ್ಫ್ಯೂಸಿಂಗ್ ರಿಸಲ್ಟ್ಗೆ ಕಾರಣ ಯಾರು? ಇದರ ಹಿಂದೆ 3 ಮುಖ್ಯ ಸಸ್ಪೆಕ್ಟ್ಸ್ ಇದ್ದಾರೆ. ಅವರನ್ನ ಒಬ್ಬೊಬ್ಬರಾಡಿ ನೋಡೋಣ. ಈ ಬಯೋಚಾರ್ ವಿರೋಧಾಭಾಸದ ಹಿಂದಿರೋ 3 ಪ್ರಮುಖ ಕಾರಣಗಳು ಅಂದ್ರೆ, ಮೊದಲನೇದು ಡೈಲ್ಯೂಷನ್ ಎಫೆಕ್ಟ್, ಎರಡನೇದು ಬಳಸೋ ಲ್ಯಾಬ್ ಟೆಸ್ಟ್ ಮೆಥಡ್, ಮತ್ತು ಮೂರನೇದು ಮಣ್ಣಿನ ಡೆನ್ಸಿಟಿಲಿ ಆಗೋ ಬದಲಾವಣೆ. ಓಕೆ, ಮೊದಲನೇ ಕಾರಣ ಡೈಲ್ಯೂಷನ್ ಎಫೆಕ್ಟ್. ಬಯೋಚಾರ್ ಇದೆಯಲ್ಲ, ಅದು ಸಖತ್ ಹಗುರ. ಅದನ್ನ ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಒಟ್ಟು ತೂಕ ಜಾಸ್ತಿ ಆಗುತ್ತೆ. ಇದರಿಂದ ಏನಾಡುತ್ತೆ ಅಂದ್ರೆ, ಪರ್ಸೆಂಟೇಜ್ ಲೆಕ್ಕ ಹಾಕುವಾಗ ಕಾರ್ಬನ್ ಪ್ರಮಾಣ ಡೈಲ್ಯೂಟ್ ಆದ ಹಾಗೆ, ಅಂದ್ರೆ ಕಡಿಮೆ ಆದ ಹಾಗೆ ಕಾಣಿಸುತ್ತೆ. ಎರಡನೇ ಕಾರಣ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಸಾಮಾನ್ಯವಾಗಿ ಲ್ಯಾಬ್ಗಳಲ್ಲಿ ವಾಕ್ಲಿ ಬ್ಲ್ಯಾಕ್ ಅನ್ನೋ ಒಂದು ಟೆಸ್ಟ್ ಮಾಡ್ತಾರೆ. ಆದ್ರೆ ಈ ಟೆಸ್ಟ್ಗೆ ಒಂದು ಪ್ರಾಬ್ಲಮ್ ಇದೆ. ಬಯೋಚಾರ್ಲಿರೋ ಕಾರ್ಬನ್ ತುಂಬ ಸ್ಟೇಬಲ್ ಆಗಿರೋದ್ರಿಂದ ಈ ಟೆಸ್ಟ್ಗೆ ಅದು ಸರಿಯಾಗಿ ಸಿಕ್ಕಾಕೊಳ್ಳಲ್ಲ. ಅಂದ್ರೆ ಮಣ್ಣಲ್ಲಿ ಕಾರ್ಬನ್ ಇದ್ರೂ ಟೆಸ್ಟ್ಗೆ ಅದು ಕಾಣಿಸೋದೇ ಇಲ್ಲ. ಮತ್ತು ಮೂರನೇ ಕಾರಣ ಡೆನ್ಸಿಟಿ ಶಿಫ್ಟ್. ಬಯೋಚಾರ್ ಹಾಕಿದಾಗ ಮಣ್ಣು ಸ್ವಲ್ಪ ಹಗುರ ಆಗುತ್ತೆ. ಅಂದ್ರೆ ಅದರ ಬಲ್ಕ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ತೂಕದ ಆಧಾರದ ಮೇಲೆ ಲ್ಯಾಬ್ನಲ್ಲಿ ಲೆಕ್ಕಾಚಾರ ಮಾಡಬೇಕಾದ್ರೆ ಈ ಫಿಸಿಕಲ್ ಚೇಂಜ್ನಿಂದಾಗಿ ನಂಬರ್ಗಳು ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸರಿ, ಇಷ್ಟೆಲ್ಲ ಥಿಯರಿ ಆಯ್ತು. ಈಗ ನಂಬರ್ಸ್ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಒಂದು ಸಣ್ಣ ಲೆಕ್ಕಾಚಾರದ ಮೂಲಕ ಈ ರಹಸ್ಯದ ಹಿಂದಿನ ಸತ್ಯವನ್ನ ನೋಡೋಣ. ನೋಡಿ, ಈ ನಂಬರ್ 0.41%. ನಮ್ಮ ಉದಾಹರಣೆಯಲ್ಲಿ 0.5% ಕಾರ್ಬನ್ ಇದ್ದ ಮಣ್ಣಿಗೆ ಬಯೋಚಾರ್ ಹಾಕಿದ್ಮೇಲೆ ಲ್ಯಾಬ್ನಿಂದ ಬಂದಿರೋ ರಿಸಲ್ಟ್ ಇದು. ನೋಡಕ್ಕೆ ಕಾರ್ಬನ್ ಕಡಿಮೆ ಆಗಿದೆ ಅನ್ಸುತ್ತೆ, ಆದರೆ ನಿಜವಾದ ಕಥೆನೇ ಬೇರೆ ಇದೆ. ಈ ಟೇಬಲ್ ನೋಡಿ, ಎಲ್ಲ ಕ್ಲಿಯರ್ ಆಗತ್ತೆ. ಬಯೋಚಾರ್ ಹಾಕಿದ್ಮೇಲೆ ಮಣ್ಣಲ್ಲಿರೋ ನಿಜವಾದ ಕಾರ್ಬನ್ ಪ್ರಮಾಣ 0.5%ನಿಂದ 0.64%ಗೆ ಜಾಸ್ತಿ ಆಗಿದೆ. ಆದರೆ ಲ್ಯಾಬ್ ಟೆಸ್ಟ್ ಮೆಥಡ್ನಿಂದಾಗಿ ರಿಪೋರ್ಟ್ನಲ್ಲಿ ಬಂದಿರೋದು ಮಾತ್ರ 0.41%. ಅಂದ್ರೆ ನೋಡಿ, ನಿಜವಾಗ್ಲೂ ಕಾರ್ಬನ್ ಜಾಸ್ತಿ ಆಗಿದೆ, ಆದರೆ ಲ್ಯಾಬ್ ರಿಪೋರ್ಟ್ ಮಾತ್ರ ಅದು ಕಡಿಮೆ ಆಗಿದೆ ಅಂತ ಸುಳ್ಳು ಹೇಳ್ತಿದೆ. ಸೊ ಕೊನೆಗೂ ನಮ್ಮ ಇನ್ವೆಸ್ಟಿಗೇಷನ್ ಮುಗೀತಾ ಬಂತು. ಇಷ್ಟೆಲ್ಲ ಸಾಕ್ಷಿ ಸುಳಿವುಗಳನ್ನು ನೋಡಿದ್ಮೇಲೆ ಈ ಕಾರ್ಬನ್ ಕೇಸ್ನ ಫೈನಲ್ ವರ್ಡಿಕ್ಟ್ ಏನು ಅಂತ ನೋಡೋಣ. ಹಾಗಾದ್ರೆ ಫೈನಲ್ ಆಗಿ ನಮಗೆ ಗೊತ್ತಾಗಿದ್ದೇನು? ಕಾರ್ಬನ್ ಎಲ್ಲೂ ಹೋಗಿಲ್ಲ, ಅದು ಮಣ್ಣಲ್ಲೇ ಇದೆ. ಈ ರೀತಿ ತಪ್ಪಾದ ರಿಪೋರ್ಟ್ ಬರೋಕೆ ಕಾರಣ ಲ್ಯಾಬ್ ಟೆಸ್ಟ್, ಬಯೋಚಾರ್ ಕಾರ್ಬನ್ನನ್ನ ಸರಿಯಾಗಿ ಅಳೆಯದಿರುವುದು, ಆ ಡೈಲ್ಯೂಷನ್ ಎಫೆಕ್ಟ್, ಮಣ್ಣಿನ ಡೆನ್ಸಿಟಿಯಲ್ಲಿ ಆಗೋ ಬದಲಾವಣೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫಲಿತಾಂಶವನ್ನ ಕಾರ್ಬನ್ ಸ್ಟಾಕ್ ಬದಲು ಕೇವಲ ಪರ್ಸೆಂಟೇಜ್ನಲ್ಲಿ ನೋಡೋದು.
ಹಾಗಾಗಿ ಒಂದು ಸಾಯಿಲ್ ಟೆಸ್ಟ್ ರಿಪೋರ್ಟ್ನಲ್ಲಿ ಬರೀ ನಂಬರ್ಗಳನ್ನು ನೋಡೋದಲ್ಲ, ಆ ನಂಬರ್ಗಳ ಹಿಂದಿರೋ ಕಥೆಯನ್ನ ಅರ್ಥ ಮಾಡ್ಕೋಬೇಕು. ಈ ತಿಳುವಳಿಕೆ ಮಣ್ಣಿನ ಆರೋಗ್ಯವನ್ನು ಸರಿಯಾಗಿ ನಿರ್ಣಯಿಸಲು ಮತ್ತು ಇಂಗಾಲದ ಲೆಕ್ಕಾಚಾರವನ್ನು ನಿಖರವಾಗಿ ಮಾಡಲು ತುಂಬಾ ಮುಖ್ಯ. ಮುಂದಿನ ಬಾರಿ ಒಂದು ಮಣ್ಣಿನ ಪರೀಕ್ಷಾ ವರದಿಯನ್ನ ನೋಡಿದಾಗ ಈ ಪ್ರಶ್ನೆಯನ್ನ ಕೇಳ್ಕೋಬೇಕು: ಈ ಮಣ್ಣಿನ ಪರೀಕ್ಷೆಯು ನಿಜವಾಗಿಯೂ ಏನು ಹೇಳ್ತಿದೆ?